ಏನು ಹಾಲನ್ನು ಡೈರಿಗಳಿಗೆ ಹಾಕುವಂಥ ರೈತರು ಏನಿದ್ರು ಅದೊಂದು ಉಪಕಸುಬಾಗಿ ರೈತರಿಗೆ ಇದು ಭಾಳ ಪ್ರಮುಖವಾದಂಥ ಅವರಿಗೆ ದಿನನಿತ್ಯದ ಖರ್ಚಿಗೆ ಹಣ ಬರ್ತಕ್ಕಂಥ ಒಂದು ಪ್ರೋತ್ಸಾಹ ಧನ. ಇದು ಹಿಂದೆ ಯಡಿಯೂರಪ್ಪನವರಿದ್ದಾಗ ಈ ಪ್ರೋತ್ಸಾಹ ಧನವನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ 2 ರೂಪಾಯಿಯಿಂದ ಶುರು ಮಾಡಿದ್ವಿ. ಈಗ ಅದು 5 ರೂಪಾಯಿಗೆ ಬಂದಿದೆ. 5 ರೂಪಾಯಿಗೂ ಕನ್ನ ಹಾಕಿದ್ದಾರೆ ಕಾಂಗ್ರೆಸ್ ಅವರು. 5 ರೂಪಾಯಿಗೂ ಕನ್ನ ಹಾಕಿ ಸುಮಾರು 700 ಕೋಟಿಗೂ ಹೆಚ್ಚು ಹಣವನ್ನು ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ ಅವರು. 8 ತಿಂಗಳಿಂದ ಏನೋ 1 ತಿಂಗಳು ಮರ್ತೋಯ್ತು ಅಂತ ಹೇಳ್ಬೋದು, 2 ತಿಂಗಳು, 3 ತಿಂಗಳು, 6 ತಿಂಗಳು, 7 ತಿಂಗಳು, 8 ತಿಂಗಳಾಯಿತು. ಅಂದರೆ ಸರ್ಕಾರ ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಕಾ? ಸಿದ್ದರಾಮಯ್ಯನವರೇ, ನಿಮ್ಮ ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಏನು ಬೇಕು ಹೇಳಿ ನಿಮಗೆ? ಈ ರೀತಿ ಖಜಾನೆ ಖಾಲಿ ಮಾಡಿಕೊಂಡು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂಥೇಳಿ ಏನು ಪಟ್ಟಿ ಮೇಲೆ ಪಟ್ಟಿ ಇವತ್ತೂ ನೋಡಿದೆ ನಾನು, ಮಾಧ್ಯಮದಲ್ಲಿ ಬರ್ತಾಯಿತ್ತು. ನಾವಿಷ್ಟು ತೆರಿಗೆ ಕಟ್ತೀರಿ, ನಮ್ಗೆ ಇಷ್ಟೇ ಬಂದಿದ್ದು ಅಂತ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಏನು ಬಾಯಿ ಮುಚ್ಕೊಂಡಿದ್ರ? ಅವಾಗೇನು ಬಾಯಿ ಮುಚ್ಕೊಂಡಿದ್ರ? ಏನು ಪದ ಬರಲ್ಲ ಅದಕ್ಕೆ? ಏನು ಪ್ಲಾಸ್ಟರ್ ಹಾಕ್ಕೊಂಡಿದ್ರ ಬಾಯಲ್ಲಿ? ಅವಾಗ ಯಾಕೆ ಬಿಡಲಿಲ್ಲ? ಅವಾಗೂ ಇದೇ ಪರ್ಸೆಂಟೇಜ್ ತಾನೇ ಬರ್ತಾ ಇದ್ದಿದ್ದು. ಬೇಡ, ಅಲ್ಲಿಗೂ ಬೇಡ. ದೇಶವನ್ನು 50 ವರ್ಷ ಆಳ್ದವ್ರು ಯಾರು? ನೀವು. ಮೋದಿಯವರು 10 ವರ್ಷದಿಂದ ಆಡಳಿತ ಮಾಡ್ತಾವ್ರೆ. ಈ 50 ವರ್ಷ ಆಡಳಿತದಲ್ಲಿ ಬಿಡುಗಡೆ ಮಾಡಿ ಎಷ್ಟು ಪರ್ಸೆಂಟೇಜು ನಾವು ಕೊಟ್ಟಂಥ ತೆರಿಗೆಗೆ. ನಾನು ಕಾಂಗ್ರೆಸ್ಗೆ ಸವಾಲು ಹಾಕ್ತಾಯಿದ್ದೀನಿ. ಸವಾಲಿದು ಸವಾಲು. ಅವ್ರಿಗೆ ಧೈರ್ಯ ಇದ್ದರೆ ಈ ಸವಾಲಿಗೆ ಉತ್ತರ ಕೊಡಲಿ ಅವರು, ಕಾಂಗ್ರೆಸ್ ಅವರು. ಕಳೆದ 50 ವರ್ಷದಲ್ಲಿ ನಾವು ದೇಶಕ್ಕೆ ಕಟ್ಟಿದಂಥ ತೆರಿಗೆ ಎಷ್ಟು, ನಮ್ಮ ರಾಜ್ಯಕ್ಕೆ ಬಂದಂಥ ಹಣ ಎಷ್ಟು, ಅದನ್ನು ಬಿಡುಗಡೆ ಮಾಡಿ. ನಿಮ್ಮ ಯೋಗ್ಯತೆಗೆ ಅಷ್ಟು ಬೇಡ, ಯಾಕೆ ನಿಮ್ಮ ಯೋಗ್ಯತೆಗೆ ಇದ್ದರೆ ಬಿಡುಗಡೆ ಮಾಡಿ. ಅದನ್ನು ಸವಾಲು ಹಾಕಿ, ನಮಗೆ ಬಿ ಜೆ ಪಿಗೆ ಸವಾಲ್ ಅಂತ ಹೇಳ್ಬಿಟ್ಟು ಹಾಕಿ. ಇಲ್ಲ, ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ನಾನು ಮೊನ್ನೆ ಬರದ್ದು ಬಿಡುಗಡೆ ಮಾಡಿದೆ. 1.25 ಗಂಟೆ ಪ್ರೆಸ್ ಮೀಟ್ ಮಾಡಿ ಬರದಲ್ಲಿ ಬಿಡುಗಡೆ ಮಾಡಿದೆ. ಬರದಲ್ಲಿ ನೀವು ಕೇಳಿದ್ದೀರಲ್ಲ, 3545 ಕೋಟಿ ಕಡಿಮೆ ಕೊಟ್ಟಿದ್ದಾರೆ ಅಂತ. ಕರ್ನಾಟಕದ ಇತಿಹಾಸದಲ್ಲಿ ಅಟ್ ಎ ಟೈಮ್ ಇಷ್ಟು ದುಡ್ಡು ಕೊಟ್ಟಿದಂಥ ರೆಕಾರ್ಡನ್ನು ಬಿಡುಗಡೆ ಮಾಡಿ ನೀವು, ಸಾಕು. ಹಿಂದೆ ಎಲ್ಲ ನಿಮ್ಮ ಸರ್ಕಾರ ಇದ್ದಾಗ ಬಿಡುಗಡೆ ಮಾಡಿದ್ದೀರಾ, 0 ಬಿಡುಗಡೆ ಮಾಡಿದ್ದೀರಾ. ನಾವು 1,500 ಕೋಟಿ ಕೇಳಿದ್ರೆ 1 ಕೋಟಿನೂ ಬಿಡುಗಡೆ ಮಾಡಿಲ್ಲ. ನಾವು ಒಂದು ಸರಿ 900 ಕೋಟಿ ಕೇಳಿದ್ರೆ 1 ಕೋಟಿ ಕೇಂದ್ರ ಸರ್ಕಾರದ ಯೋಗ್ಯತೆಗೆ ಅಲ್ಲ. ಕೇಂದ್ರ ಸರ್ಕಾರ ಲಕ್ಷಾಂತರ ಕೋಟಿ ರೆವಿನ್ಯೂ ಬರ್ತೈತಲ್ಲ. ಯಾವುದಾದ್ರೂ ರಾಜ್ಯಕ್ಕೆ ಬರ ಬಂದಾಗ, ಫ್ಲಡ್ ಬಂದಾಗ 1 ಕೋಟಿ ಕೊಟ್ಟಿರೋದು ನೋಡಿದ್ದೀರ? ನಮ್ಮ ಇಲ್ಲಾರನ್ನ ಕೇಳಿದರೆ, ಇಲ್ಲೇ ಯಾರಾದರೂ ದಾನಿಗಳನ್ನು ಕೇಳಿದರೆ ಇಲ್ಲೇ ಕೊಟ್ಬಿಡೋರು. ಲೋಕಲ್ಲಾಗಿ ಯಾರೋ ದಾನಿಗಳನ್ನು ಕೇಳಿಬಿಟ್ಟಿದ್ರೆ ಪಾಪ ಅವರೇ ಕೊಟ್ಬಿಟ್ಟಿರೋರು. ಅದೇನೋ ಚೌಟ್ರಿ ಇತ್ತಲ್ಲಪ್ಪ, ಫ್ರೀ ಇದು ಮೆಜೆಸ್ಟಿಕಾ, ಹಾಂ, ಧರ್ಮರಾಜ ಚೌಟ್ರಿ, ಅವ್ರ ಕಡೆಯವ್ರನ್ನ ಯಾರನ್ನ ಕೇಳಿಬಿಟ್ಟಿದ್ರೆ ಫ್ರೀಯಾಗಿ ಕೊಟ್ಟರು. ನಿಮ್ಮ ಯೋಗ್ಯತೆಗೆ 1 ಕೋಟಿ ಕೊಟ್ಟಿದ್ದೀರ. ಅವಾಗ ಎಲ್ಲೋಗಿತ್ತು ನಿಮ್ಮ ಮಾನ ಮರ್ಯಾದೆ? ಏನು ಮಾನ ಮರ್ಯಾದೆ ಇದೆಯನ್ರಿ ಬಿ ಜೆ ಪಿಯವ್ರಿಗೆ ಅಂತ? ನಿಮ್ಮ ಮಾನ ಮರ್ಯಾದೆ ಎಲ್ಲೋಗಿತ್ತು ರೀ ಅವಾಗ ಸಿದ್ದರಾಮಯ್ಯನವರೇ?